ನಮಸ್ಕಾರ ಫ್ರೆಂಡ್ಸ್, ಬ್ರದರ್, ಸಿಸ್ಟರ್ಸ್, ಚಿಕ್ಕವರು ದೊಡ್ಡವರು, ನನ್ನ ಪ್ರೀತಿಯ ಸ್ಟೂಡೆಂಟ್ಸ್, ಕೆಲವರು ಅವರು ಕೂಡ ಗ್ರೂಪ್ದಾಗಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ನನಗೆ ಫಾಲೋ ಮಾಡಿದ್ದಕ್ಕೆ. ಮತ್ತು ಇದು ವಿಷಯ ನಾನು ಫಾಲೋವರ್ ಇನ್ಕ್ರೀಸ್ ಮಾಡಿ ಸಂಬಳ ಗಳಿಸ್ಬೇಕಂತಲ್ಲ. ಏನು ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಎಜುಕೇಟೆಡ್ ಮಂದಿ ಏನಿದ್ದಾರೆ ಅಂಥವ್ರ ಜೊತೆ ಅನ್ಯಾಯ ಆಗ್ಲತ್ತದ. ಅದಕ್ಕೆ ಸೀಮಿತಿಗೆ ಮಾತ್ರ ನಾನು ಇದು ಹೋರಾಟಕ್ಕೆ ನಾನು ನೇಮಿತ ಇದ್ದೀನಿ ಅಷ್ಟೇ. ನನ್ನ ಉದ್ದೇಶ ಯಾವುದೋ ಪೊಲಿಟಿಕಲ್, ಎಕನಾಮಿಕಲ್ ಅಥವಾ ಸೋಷಲಲ್ಲಿ ಆಸಕ್ತಿ ತಗೊಂಡು ಅಥವಾ ಏನಾದರೂ ಆಪರ್ಚುನಿಟಿ ತಗೊಂಡು ಮಾಡೋದಕ್ಕೆ ನನಗೆ ಉದ್ದೇಶ ಇಲ್ಲ. ಇವತ್ತು ನಾನು 2 ಲೆಟರ್ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಅವ್ರದ್ದು ಹೇಳ್ತೀನಿ. ಏಕೆಂದರೆ ಇಲ್ಲಿವರೆಗೂ ನಾನು ಯಾವುದು ಡಾಕ್ಯುಮೆಂಟ್ನು ನಿಮ್ಮ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ, ಆದರೆ ಇವತ್ತು ಮಾಡೋದ ಅವಶ್ಯಕತೆ ಆಯಿತು. 27 ಡಿಸೆಂಬರ್ 2023ದಾಗ UGC ಅವರು ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಸೆಂಟ್ರಲ್ ಬಾಡಿ ಇದೆ, ಅದು ಗೌರ್ಮೆಂಟ್ದು, ಇಂಡಿಯಾದೇ ಸೆಂಟ್ರಲ್. ಎಲ್ಲ ಯೂನಿವರ್ಸಿಟಿಗಳು ಈ UGC ನಿಯಮ ಪ್ರಕಾರನೇ ನಡೀತದೆ, ಯಾವುದೇ ರಾಜ್ಯ ಇರಲಿ. ಅವರು ಒಂದು ಆರ್ಡರ್ ಫಾಲೋ ಮಾಡ್ತಾರೆ, ಇಂಪ್ಲಿಮೆಂಟ್ ಮಾಡ್ತಾರೆ 27 ಡಿಸೆಂಬರ್ 2023ರಲ್ಲಿ. ಏನಂತ, ಇಂಡಿಯಾದಾಗ 14 ಯೂನಿವರ್ಸಿಟಿಗಳು ಫೇಕ್ PhDಗಳನ್ನು ಹೊರಡಿಸ್ಲತ್ತಾರ. ಅದರಾಗ ಟಾಪಲ್ಲಿ ಇರೋದು OPJS ಯೂನಿವರ್ಸಿಟಿ. ಇದು ಆರ್ಡರ್ ಕಾಪಿ ನನ್ನ ಬಳಿ ಇದೆ. ಆಮೇಲೆ 16 ಜನವರಿ 2025 ಹೋದ ವರ್ಷ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಮತ್ತೊಂದು ಆರ್ಡರ್ ಇದು ಮಾಡ್ತಾರೆ, ಇಂಪ್ಲಿಮೆಂಟ್ ಮಾಡ್ತಾರೆ. ಅದರಾಗ OPJS ಯೂನಿವರ್ಸಿಟಿ ಚೂರು ರಾಜಸ್ಥಾನ್, ಸನ್ರೈಸ್ ಯೂನಿವರ್ಸಿಟಿ ಅಲ್ವಾರ್ ರಾಜಸ್ಥಾನ್, ಸಿಂಘಾನಿಯಾ ಯೂನಿವರ್ಸಿಟಿ ಝುಂಝುನು ರಾಜಸ್ಥಾನ್, ಇದು 3 ಯೂನಿವರ್ಸಿಟಿಯನ್ನು ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಬ್ಲ್ಯಾಕ್ ಲಿಸ್ಟ್ದಾಗ ಹಾಕಿಬಿಟ್ಟಿದೆ. ಅಂದರೆ ಅರ್ಥ ಏನು, ಯಾವ ಅಭ್ಯರ್ಥಿಗಳು ಈ ಯೂನಿವರ್ಸಿಟಿಯಿಂದ PhDಗಳು ತಗೊಂಡು ಬಂದಿದ್ದಾರೆ ಅವರದು PhD ಮಾನ್ಯತೆ ಇರುವುದಿಲ್ಲ. ನಾನಿವತ್ತು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಬೀದರ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ವುಮೆನ್ಸ್ ಕಾಲೇಜ್ ಬೀದರ್ ಅಲ್ಲಿನೂ ವಿಸಿಟ್ ಮಾಡೋಕ್ಕೆ ಹೋಗಿದೆ. ಅಲ್ಲಿನೂ ಕೆಲವರಿಗೆ ಭಯ, ಕೆಲವರಿಗೆ ಅಂಜಿಕೆ. ಏನಂತ, ನಾನು ಇದು ಕಾನೂನಿನ ಪ್ರಕಾರ ಏನಾದ್ರು ಮಾಡಿದರೆ ಏನಾಯ್ತದೇನೋ, ನನಗೇನೋ ಮನೆಯಲ್ಲಿ ಚಾಕು ಚುಚ್ತಾರೇನೋ, ಅದ ನಾನು ನೋಡ್ಕೋತೀನಿ ನಿನಗೆ ಆಮೇಲೆ ಬಾ, ಆಮೇಲೆ ಸಿಗು ಅಂತ ಹೇಳ್ತಾರೆ. ಏನೋ ಆ ಥರ ಅಂಜಿಕೆಯಿಂದ ಭಾಳಷ್ಟು ಮಂದಿ ಬೀದರ್ದಾಗ ಯಾರೇ ಪ್ರಿನ್ಸಿಪಲ್ ಅವರು ಇಲ್ಲಿವರೆಗೂ ಸೀರಿಯಸ್ ಆಗಿ SOP ಇಂಪ್ಲಿಮೆಂಟ್ ಮಾಡಿಲ್ಲ. ಒಂದು ಅದನ್ನು ಬಿಟ್ಟು ನಾನು ಬೀದರ್ ಯೂನಿವರ್ಸಿಟಿ ಕೂಡ ಹೋಗಿದೆ ಇವತ್ತು. ಅಲ್ಲಿ ಕೂಡ ವೈಸ್ ಚಾನ್ಸಲರ್ ಸರ್ ಅವರಿಗೆ ನಾನು ಹೇಳಿದೆ, ಸರ್ ಈ ಥರ ಸರ್ಕಾರದ ಆದೇಶ ಇದೆ, SOP ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಭಾಳಷ್ಟು ಅಭ್ಯರ್ಥಿಗಳು ಫೇಕ್ PhDಗಳನ್ನು ತಂದು ಒರಿಜಿನಲ್ PhD ಇದ್ದವರು ಅಥವಾ ನೆಟ್ ಸೆಟ್ ಪಾಸ್ ಆಗಿದವ್ರನ್ನು ಹಿಂದೆ ಹಾಕಿ ಮುಂದೆ ಬರ್ಲತ್ತಾರ. ಅವ್ರ ಉದ್ದೇಶವನ್ನು ಹಣ ಗಳಿಸೋದು, ಅದನ್ನು ಬಿಟ್ಟು ಬೇರೆದೇನು ಇಲ್ಲ. ಕೆಲವರು ಹೇಳತ್ತಾರೆ, ನಾನು 3 ಲಕ್ಷ ಕೊಟ್ಟು PhD ತೊಗೊಂಡು ಬಂದಿದ್ದೀನಿ, ಅದು ನನಗೆ ಬಂದರೆ ಸಾಕು, ಆಮೇಲೆ ನೌಕರಿ ಇದ್ರೇನು ಹೋದ್ರೇನು. ನೀವು ಎಷ್ಟು ರೊಕ್ಕ ಗೌರ್ಮೆಂಟ್ ಕಡೆಯಿಂದ ತೊಗೊಂಡಿರಿ ಅದು ವಾಪಸ್ ಕೊಡಬೇಕು. ಅದು ನಮ್ಮ ರೊಕ್ಕ, ನಾವು ಕೊಟ್ಟಿದ್ದು ಟ್ಯಾಕ್ಸ್, ನಿಮ್ಮ ಅಪ್ಪರದ್ದು ರೊಕ್ಕ ಅಲ್ಲ ಅದು. ನೀವು PhD ತೊಗೊಂಡು ಬಂದಿರಬಹುದು, ನಿಮ್ಮ ಬಳಿ ರೊಕ್ಕ ಜಾಸ್ತಿ ಇದೆ, ನಿಮ್ಮ ಅಪ್ಪರ ಬಳಿ ರೊಕ್ಕ ಜಾಸ್ತಿ ಇದೆ. ಆದರೆ ಎಷ್ಟು ಕಷ್ಟಪಟ್ಟು ಹಲವಾರು ಮಂದಿಗಳು ಈ ಏರಿಯಾದಾಗ ಬದುಕ್ಲತ್ತಾರ, ಅವ್ರಿಗೆ ಕೇಳಿ. ಚಿಕ್ಕ ವಯಸ್ಸಿಂದ ದೊಡ್ಡವರಾಗೋವರೆಗೂ ಎಷ್ಟೊಂದು ಹಣ ಇದು ಕಷ್ಟಪಟ್ಟು ಇದು ಮಾಡಿದ್ದಾರೆ. ಬೀದರ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಸರಿ ನಾನು ಹೇಳಿದೆ, ಅವ್ರು ಹೇಳಿದ್ರು ನನಗೆ SOPನೇ ಗೊತ್ತಿಲ್ಲ, ಇಲ್ಲಿ ಆರ್ಡರ್ ಕಾಪಿನೇ ಸಿಕ್ಕಿಲ್ಲ. ನಾನು ಶಾಕ್ ಆಗಿಬಿಟ್ಟೆ. ಸರ್, ನೀವು ಒಂದು ಬೀದರ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇದ್ದೀರಿ, ನಿಮ್ಮ ಉದ್ದೇಶ ಏನಿರಬೇಕು, ನೀವು ಬೇರೆಯವರಿಗೆ ದಾರಿ ತೋರಿಸೋರಿರಬೇಕು. ನಮ್ಮ ಹತ್ರ ಚಿಕ್ಕ ವಯಸ್ಸಿದವರು ನಿಮಗೆ ದಾರಿ ತೋರಿಸಿದರೆ ಚೆನ್ನಾಗಿರಲ್ಲ. SOPಯನ್ನು ನೀವು ಕೂಡ ನಿಮ್ಮ ಯೂನಿವರ್ಸಿಟಿಯಲ್ಲಿ ಕೂಡ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಇಲ್ಲಾಂದರೆ ಕಾನೂನಿನ ಪ್ರಕಾರ ಕ್ರಮ. ಕಾನೂನಿನ ಪ್ರಕಾರ ಅಂದರೆ ಏನು ಕ್ರಮ? SOP ಇಂಪ್ಲಿಮೆಂಟ್ ಆಗಿಲ್ಲ ಅಂದರೆ ಎಲ್ಲರಿಗೆ ನಾವು ಹೈಕೋರ್ಟಿಗೆ ಎತ್ತಾಕೊಂಡು ಹೋಗ್ತೀವಿ. ಯಾರೇ ಪ್ರಿನ್ಸಿಪಾಲ್ ಇರಲಿ, ಯಾವುದೇ ಮ್ಯಾನೇಜ್ಮೆಂಟ್ ಇರಲಿ, ಅಲ್ಲಿ ಎತ್ತಾಕೊಂಡು ಹೋಗಿ PIL ಫೈಲ್ ಮಾಡಿ ನಿಮ್ಮ ನೌಕರಿನೂ ಹೋಯ್ತದ, ನಿಮ್ಮ ಭವಿಷ್ಯನೂ ಹಾಳಾಯ್ತದ. ಯಾಕಂದರೆ ನೀವು ಬೇರೆ ಜೀವನ ಜೊತೆಲಿ ಆಟ ಆಡತ್ತೀರಿ. ಎಸ್, ಸೊ ಇದು ಒಂದು ವಿಷಯ. ಆಮೇಲೆ
ಬಹಳಷ್ಟು ಮಂದಿಗೆ RTI ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005ದಾಗ ಗೌರ್ನಮೆಂಟ್ ಆಫ್ ಇಂಡಿಯಾ ಪಾಸ್ ಮಾಡಿದೆ. ಇದ್ರ ಪ್ರಕಾರ ನಾವೇನು ಮಾಡಬೇಕು, ಯಾರಿಗಾದರೂ RTI ಹಾಕಬೇಕಂದ್ರೆ ರೈಟ್ ಟು ಇನ್ಫಾರ್ಮೇಷನ್ ಇದ್ರದ್ದು ಅಂದರೆ ಏನು, ಇದು 2 ಫಾರ್ಮ್ ಇದೆ. ಇದ್ರಾಗ ಫಸ್ಟ್ ನೀವು ಫಾರ್ಮ್ ಹಾಕಬೇಕು. ಫಾರ್ಮ್ ಅದು ಹಾಕಬೇಕಂದ್ರೆ ಅದಕ್ಕಿಂತ ಮುಂಚೆ ಪೋಸ್ಟ್ ಆಫೀಸಿಗೆ ಹೋಗಿ ಒಂದು ಪೋಸ್ಟಲ್ ಸ್ಟ್ಯಾಂಪ್ ತೊಗೋಬೇಕು. 10 ರೂಪಾಯಿಗೆ ಸಿಗ್ತದೆ ಒಂದು, ಅದು ತೊಗೋಬೇಕು. ಇದು ಫಾರ್ಮ್ ಹಚ್ಚಬೇಕು. ನೀವು ಯಾರಿಗೆ ಬರಲತ್ತೀರಿ ಅದು ಡೀಟೇಲ್ ಹಾಕಬೇಕು. ಏನೇನು ಇನ್ಫಾರ್ಮೇಷನ್ ಬೇಕು ಅಂತ ಸೈನ್ ಮಾಡಿ ಪೋಸ್ಟ್ ಮಾಡಿಬಿಡಬೇಕು. ನೀವು ಮುಗೀತು. ಇದು ಫಸ್ಟ್ ಟೈಮ್ ಅಪ್ಲೈ ಮಾಡತ್ತೀರಿ. ನೀವು ಸೆಕೆಂಡ್ ಟೈಮ್ 30 ದಿನಗಳಲ್ಲಿ ರಿಪ್ಲೈ ಬಂದಿಲ್ಲ, ಅದನ್ನು ಮತ್ತೊಂದು ಸಲ ರೈಟ್ ಟು ಅಪೀಲ್ ಅಂತ ಇನ್ನೊಂದು ಫಸ್ಟ್ ಫಾರ್ಮ್ ಇದೆ, ನಾನು ಆಲ್ರೆಡಿ ಗ್ರೂಪ್ದಾಗ ಸೆಂಡ್ ಮಾಡಿದ್ದೀನಿ. ಅದನ್ನು ಕೂಡ ನಾವು ಫಸ್ಟ್ ಅಪೀಲ್, ಈ ಥರ ಸೆಕೆಂಡ್ ಅಪೀಲ್ವರೆಗೂ ಚಾನ್ಸ್ ಇದೆ. 3 ಅಪೀಲ್, ಫಸ್ಟ್ ಅಪೀಲ್, ಆಮೇಲೆ ಸೆಕೆಂಡ್, ಥರ್ಡ್ ಅಪೀಲ್, 3 ಅಪೀಲ್ವರೆಗೂ ಅಕಸ್ಮಾತ್ ಅವರು ಇನ್ಫಾರ್ಮೇಷನ್ ನೀಡಿಲ್ಲ ಅಂದರೆ ಕಾನೂನಿನ ಪ್ರಕಾರ ಅವ್ರ ಮೇಲೆ ಕೇಸ್ ಆಯ್ತದೆ. ಸರ್ ಏನು ಮಾಡೋಣ, ಅಷ್ಟು ದುಡ್ಡು ನಂಬಲಿಲ್ಲ ಕೇಸ್ ಮಾಡೋದಕ್ಕೆ. ಮನೇಲಿ ಮಲ್ಕೊಂಡ್ರೆ ಆಗಲ್ಲ, ಹೊರಗಡೆ ಬರಬೇಕಾಯ್ತದೆ ಎಲ್ಲರೂ. ಇವತ್ತು 3 ದಿನಗಳ ಕಾಲ ನಾನು SOP ಇಂಪ್ಲಿಮೆಂಟ್ ಮಾಡೋದಕ್ಕಾಗಿ ನನ್ನ ಉದ್ದೇಶ. ಅದರಲ್ಲಿ ನನಗೆ ಹಲವಾರು ರಾಜ್ಯಗಳಿಂದ, ಚಿತ್ರದುರ್ಗ ಇರಲಿ, ಯಾದಗಿರಿ ಇರಲಿ, ಓಕೆ, ಚಿಕ್ಕಬಳ್ಳಾಪುರ ಇರಲಿ, ತುಮಕೂರು ಇರಲಿ, ಆ ಸೈಡ್ದು ಫೋನ್ ನನಗೆ ಬರ್ಲತ್ತು. ಗುಲ್ಬರ್ಗ, ಹುಲ್ಸೂರು, ಭಾಲ್ಕಿ, ಬೀದರ್ ಡಿಸ್ಟಿಕ್ದಲ್ಲೇ ಮೋರ್ ದ್ಯಾನ್ 50 ಕ್ಯಾಂಡಿಡೇಟ್ಸ್ ಆರ್ ಹ್ಯಾವಿಂಗ್ ಫೇಕ್ PhDs. 50 ಅರ್ಧ ಸೆಂಚುರಿ ಬೀದರ್ದಾಗೆ ಇದೆ. ದೊಡ್ಡ ದೊಡ್ಡ ಕುರಿಗಳು ಇಲ್ಲೇವ. ಅರ್ಥ ಆಯಿತು? ನಾವು ಹೇಳೋದು ಒಂದೇ, ನೀವೇ ಸ್ವಂತಾಗಿ ರಾಜೀನಾಮೆ ಕೊಡಬೇಕು, ಬಿಟ್ಟು ಹೋಗಬೇಕು. ಇಲ್ಲಂದರೆ ನಿಮ್ಮ ಮೇಲೆ ಕಾನೂನಿನ ಕ್ರಮ ಹೇಗಾಯ್ತದೆ, ನಿಮ್ಮ ಭವಿಷ್ಯನೇ ಹಾಳಾಯ್ತದೆ. ಸೊ ಇದನ್ನು ಸೀರಿಯಸ್ ಆಗಿ ತಗೋರಿ ನೀವು. ನಾವು ಯಾರಿಂದ ಅಂಜೋದಿಲ್ಲ. ಇವತ್ತು ನನ್ನ ಪಯಣ ಬೀದರ್ ಮುಗಿದೋಗಿದೆ. ನಾಳೆಯಿಂದ ನಾನು ಭಾಲ್ಕಿ, ಬಸವ ಕಲ್ಯಾಣ, ಹುಲ್ಸೂರು, ಹುಮ್ನಾಬಾದ್, ಔರಾದ್ ಈ ಥರ ಏರಿಯಾ ಕವರ್ ಮಾಡೋ ಇದ್ದೀನಿ. ಸೊ ದಯವಿಟ್ಟು ನಿಮ್ಮ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ಲತ್ತೀನಿ, ಏನಂದರೆ ಒಳಗಡೆ ಮುಚ್ಕೊಂಡು ಕುತ್ಕೋಬೇಡ್ರಿ, ಹೊರಗೆ ಬರ್ರಿ. ಇದು ನಿಮಗೋಸ್ಕರನೇ ಅದ. ಫೋನ್ ಮಾಡಿ, ಸರ್ ಅಲ್ಲಿ ಇದು ಇದೆ. ಅದು ಯಾಕೆ ಅಜ್ಜರ್ರಿ, ಯಾರು ಹೊಡಿಯೋರದ? ಇವತ್ತಿನ ಯುಗದಲ್ಲಿ ಏನು ಹೇಳ್ತಾರೆ, ಭಗತ್ ಸಿಂಗ್ ಹುಟ್ಟಬೇಕು, ನಮ್ಮ ಮನೇಲಿಲ್ಲ ಬೇರೆಯವ್ರ ಮನೇಲಿ ಅಂತ. ಆದರೆ ನಾವೇ ಇಲ್ಲಿ ಭಗತ್ ಸಿಂಗ್ ಆಗಬೇಕು. ನಮ್ಮ ನ್ಯಾಯಕ್ಕಾಗಿ ನಾವು ಇವಾಗ ಹೋರಾಡಿಲ್ಲ ಅಂದರೆ ಭವಿಷ್ಯದಲ್ಲಿ ನಾವು ಬರುವ ಮಕ್ಕಳುಗಳು ಭಿಕ್ಷೆ ಬಿಡಬೇಕಾಯ್ತದ. ಅದು ಯಾರೇ ಶ್ರೀಮಂತರ ಮನೆಯಲ್ಲಿ. ಸೊ ಅದಕ್ಕಾಗಿ ಇದು ಎಲ್ಲರ ಫೈಟ್ ಇದೆ, ನಮ್ಮ ಒಬ್ಬರದೇ ಅಲ್ಲ. ಅಕ್ಷ ಸಂಘಟನೆ ಇದೆ, ಅವ್ರದ್ದು ಒಬ್ಬರದೇ ಅಲ್ಲ ಸಂಘಟನೆ, ಇದು ಎಲ್ಲರ ಫೈಟ್ ಇದೆ, ನಿಮ್ಮ ಜೀವನ ಫೈಟ್ ಇದೆ ಇದು. ಅದಕ್ಕಾಗಿ ಎಲ್ಲರೂ ನಮಗೆ ಸಹಾಯ ಮಾಡಿ, ಇನ್ಫಾರ್ಮೇಷನ್ ಸೆಂಡ್ ಮಾಡಿ, ನಾವು ನಿಮ್ಮ ಜೊತೇಲಿ ಇರ್ತೀವಿ. ಇನ್ಫಾರ್ಮೇಷನ್ ಸೆಂಡ್ ಮಾಡಿ. ಮತ್ತು ಇನ್ನೊಂದು, ನೀವು ಕೂಡ ಇದು RTI ಪವರನ್ನು ಹಾಕಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳಿ, ಇಟ್ಕೊಳ್ಳಿ. ಮತ್ತು ಇನ್ನೊಂದು GFC ಗೆಸ್ಟ್ ಲೆಕ್ಚರು 6th ಕೌನ್ಸಿಲಿಂಗ್ ಕೂಡ ಆಗೋ ಇದೆ, ಅದಕ್ಕಾಗಿ ರೆಡಿ ಆಗ್ಲತ್ತದ. ಆದರೆ ಇನ್ನೊಂದು ಹೇಳ್ತೀನಿ, ಎಷ್ಟು ಮಂದಿ ಇಲ್ಲಿ ಫೇಕ್ PhD ಅವ್ರು ಕುಂತಾರ, ಅವ್ರು ಹೋಗಿಲ್ಲ ಅಲ್ಲಿವರೆಗೆ ನಿಮಗೂ ಇನ್ನೊಂದು ಅವಕಾಶ ಸಿಗಲ್ಲ. ಅವ್ರು ಹೋಗಿದ್ರೇನು ನಿಮಗೆ ಅವಕಾಶ ಸಿಗುತ್ತದೆ. ಅದಕ್ಕಾಗಿ ನೀವು ನಮ್ಗೆ ಹೆಲ್ಪ್ ಮಾಡಿ, ನಮಗೆ ಸಹಾಯ ಮಾಡಿ. ಅರ್ಥ ಆಯಿತು? ಸೊ ಮತ್ತು SOPದಲ್ಲಿ ಇದು SOP ಇದೆ. ಈ SOPಯಲ್ಲಿ ಏನು ಕೇಳತ್ತಾರೆ ಸರ್ಕಾರ, MPhil PhD ಪ್ರಮಾಣ ಪತ್ರಗಳು, ಆಮೇಲೆ ಜೆನ್ವಿನಿಟಿ ಸರ್ಟಿಫಿಕೇಟ್. PhD ನೀವು ಮಾಡಿದ್ರಿಲ್ಲ, MPhil ಮಾಡಿದ್ರಿಲ್ಲ, ಅದು ಬೇಕು. ಅದು ಆಗಿದ ಮೇಲೆ ನೆಕ್ಸ್ಟ್ ನೆಟ್ ಅಥವಾ ಸೆಟ್ ಅದು ಪ್ರಮಾಣ ಪತ್ರಗಳು. ಆಮೇಲೆ ಡಿಸ್ಟಿಕ್ಕಿಂದ ಒಂದು ಡಿಪಾರ್ಟ್ಮೆಂಟ್ ಮೆಡಿಕಲ್ ಬೋರ್ಡ್, ಅವ್ರಿಗೆ ಕೂಡ ಇವರು ಫಿಸಿಕಲಿ ಫಿಟ್ ಇದ್ದಾರಾ ಇಲ್ಲ, ಒಂದು ಕಿಡ್ನಿ ಅದ ಇಲ್ಲ ಆ ಥರ ಚೆಕ್ ಮಾಡ್ತಾರೆ ಅವರು. ಓಕೆ, ಆ ಥರ ಚೆಕ್ ಮಾಡಿ ಅವರಿಗೆ ರಿಲೀವ್ ಆರ್ಡರ್ ಕೊಡ್ತಾರೆ. ಅದು ಆಗಿದ ಮೇಲೆ ಲಾಸ್ಟಿಗೆ ನಾವು ಕಲ್ಯಾಣ ಕರ್ನಾಟಕದವ್ರಿಗೆ ಹೈದ್ರಾಬಾದ್ ಕರ್ನಾಟಕ ರೀಜನ್ದು ಸರ್ಟಿಫಿಕೇಟ್ ಕೇಳ್ತಾರೆ. ಇಷ್ಟು ಅದಾಗಿದ ಮೇಲೆ ಅತಿಥಿ ಉಪನ್ಯಾಸಕರ, ಯಾರು ನೀವು ಗೆಸ್ಟ್ ಲೆಕ್ಚರ್ ಆಗಿ ಇದು ಮಾಡಿ ಅದರದ್ದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಗಳು, ಇಷ್ಟು ಮಾತ್ರ ಕೇಳತ್ತಾರೆ. ಆದರೆ ಇನ್ನೊಂದು ಫೇಕ್ PhDದವರು ಅವ್ರ ತಯಾರಿ ಏನು ನೋಡೋದು, ಇವತ್ತೇ ನೋಡ್ರಿ ಯಾದಗಿರಿನ ಫೋನ್ ಬಂತು ನನಗೇನಂತ, 4 ಸ್ಟಾಫ್ಗಳು ಇಲ್ಲಿಂದ ಸ್ವಂತಾಗಿ ರಾಜಸ್ಥಾನಿಗೆ ಹೋಗಿ ಅಲ್ಲೇ ಏನೇನು ಡಾಕ್ಯುಮೆಂಟ್ ಎಲ್ಲ ಇದು ಮಾಡಿ, ಸನ್ರೈಸ್ ಯೂನಿವರ್ಸಿಟಿ ನ್ಯೂಸ್ ಅದ ಇದು, ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಪೋಸ್ಟ್ ಮಾಡಿ ಅವರೇ ಬಂದಿಟ್ಟು ಇವತ್ತು ಮುಂಜಾನೆ ಬಂದಾಗ ಅದು ನ್ಯೂಸ್ ಬಂದಿದೆ. ಹಲವಾರು ಕಾಲೇಜಿಂದ ಹಲವಾರು ಇನ್ಫಾರ್ಮೇಷನ್ ಮುಚ್ಚಿಕ್ಕಿದ್ದಾರೆ. ಇಲ್ಲಿ ನೀವು ಯಾರಿಂದ ಅಂಜೋದಿಲ್ಲ. ಇವತ್ತು ನೀವು ಹಂಚ್ಕೊಂಡಿದ್ರೆ ಮುಂದಿನ ಭವಿಷ್ಯದಲ್ಲಿ ನಿಮ್ಮ ಜೀವನ ಪೂರ್ತಿ ಹಂಚ್ಕೋತಾನೇ ಇರಬೇಕಾಯ್ತದ. ಸೊ ಫೈಟ್ ಫಾರ್ ಯುವರ್ ರೈಟ್, ವೇಕ್ ಅಪ್ ಆ್ಯಂಡ್ ಜೈ ಹಿಂದ್.
ನಮಸ್ಕಾರ.